ಎಲ್ರಿಗೂ ನಮಸ್ಕಾರ. ವೇದಿಕೆಯ ಮೇಲಿರುವ ಎಲ್ಲ ಅತಿಥಿಗಳೇ ಮತ್ತು ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಸಹೃದಯ ಸಭಿಕರೇ, ಜಯಚಂದ್ರ ಅವರು ಹೋದ ಮೇಲೆ ಒಂದಷ್ಟು ಜನ ಹಿಂದೆ ಹೋದ್ರು, ವಾಪಸ್ ಬರ್ತಾರ ಇಲ್ವೋ ಅಂದ್ಕೊಂಡಿದ್ದೆ. ಅರ್ಧ ಜನ ವಾಪಸ್ ಬಂದಿದ್ದೀರಿ. ಹಾಗಾಗಿ ರಾಜಕಾರಣಿ ಪ್ರೇಮಿಗಳ ಜೊತೆಗೆ ಶಿಕ್ಷಣ ಪ್ರೇಮಿಗಳು ಇದ್ದಾರೆ ಅನ್ನೋದು ಗ್ಯಾರಂಟಿ ಆಗಿದೆ. ಅದಕ್ಕಾಗಿ ವಾಪಸ್ ಬಂದಿರುವಂಥ ನಿಮಗೆಲ್ಲ ಮೊದಲು ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನಾನು ಈ ಸಮಾರಂಭಕ್ಕೆ ಬರೋದಕ್ಕೆ ಮುಖ್ಯವಾದ ಕಾರಣಕರ್ತರು ರೂಪೇಶ್ ಕೃಷ್ಣಯ್ಯ ಅವರು ನನ್ನನ್ನು ಈ ಸಮಾರಂಭಕ್ಕೆ ಕರೆದಾಗ, ಇದೊಂದು ಚಿಕ್ಕ ಶಾಲೆ ಸರ್, ಕರೆಯೋದಕ್ಕೆ ಮುಜುಗರ ಆಗುತ್ತೆ ಅಂತ ಅಂದರು. ಚಿಕ್ಕ ಶಾಲೆ ಆದದ್ರಿಂದಲೇ ನಾನು ಹೆಮ್ಮೆಯಿಂದ ಬರ್ತೇನೆ ಅಂತ ಹೇಳಿದೆ ಅವರಿಗೆ. ಯಾಕೆ ಅಂತಂದರೆ, ಶಿಕ್ಷಣ ಸಂಸ್ಥೆಗಳಲ್ಲಿ ಚಿಕ್ಕದು ದೊಡ್ಡದು ಅನ್ನೋದಲ್ಲ, ಹೇಗೆ ಶಿಕ್ಷಣವನ್ನು ಕೊಡ್ತೀವಿ ಮತ್ತು ಯಾರು ಶಿಕ್ಷಣವನ್ನು ಕಲಿತಾರೆ ಅನ್ನೋದೇ ಬಹಳ ಮುಖ್ಯವಾದ್ದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಈ ಶಾಲೆ ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದಾಗೆ ಸಿರಾ ತಾಲೂಕಿನಲ್ಲಿರ್ತಕ್ಕಂಥ ಕಿರಿಯ ಪ್ರಾಥಮಿಕ ಶಾಲೆಗಳಲ್ಲಿಯೇ ಅತ್ಯಧಿಕ ವಿದ್ಯಾರ್ಥಿನಿಯರು ಕಲಿತಾ ಇರುವಂಥ ಶಾಲೆ ಅನ್ನೋದು ಬಹಳ ಹೆಮ್ಮೆಯ ಸಂಗತಿ. ಜೊತೆಗೆ ಗುಣಮಟ್ಟದ ಶಿಕ್ಷಣವನ್ನು ಇಲ್ಲಿ ಕೊಡಲಾಗ್ತಿದೆ ಅನ್ನೋದು ಇನ್ನೂ ಹೆಮ್ಮೆಯ ಸಂಗತಿ. ಹಾಗಾಗಿ ನಾನು ಈ ಚಿಕ್ಕ ಶಾಲೆ ದೊಡ್ಡ ಶಾಲೆ ಅಂತ ಏನು ಯೋಚನೆ ಮಾಡೋದಿಲ್ಲ. ಶಿಕ್ಷಣ ಸಂಸ್ಥೆ ಅನ್ನೋದು ಅಷ್ಟೇ ಮುಖ್ಯ ನನಗೆ. ಆ ಒಂದು ಸಂತೋಷದಿಂದಲೇ ಈ ಸಮಾರಂಭದಲ್ಲಿ ಭಾಗವಹಿಸ್ತಿದ್ದೇನೆ. ಜೊತೆಗೆ ಇದು ಕೃಷ್ಣಯ್ಯನವರ ನೆನಪಿನ ಸಮಾರಂಭವೂ ಆಗಿದೆ. ಕರೆದವರು ರೂಪೇಶ್ ಕೃಷ್ಣಯ್ಯ. ಆಮೇಲೆ ಇಲ್ಲಿ ಬಂದಾಗೆಲ್ಲ ಏನಿಲ್ಲ ಅಂದ್ರೆ ನಮ್ಮ ಸ್ಥಿರ ಸ್ನೇಹಿತರನ್ನು ಒಂದಷ್ಟು ಜನ ನೋಡ್ಬೋದು, ಮಾತಾಡಿಸ್ಬೋದು, ಇವೆಲ್ಲವೂ ಸೇರಿಕೊಂಡೆ ನಾನು ಇಲ್ಲಿಗೆ ಬಂದಿದ್ದೇನೆ. ಈ ದಿನಾಂಕ ನೀಡಿದ್ದು ನಾನೇನೇನೆ. ಅದಕ್ಕೆ ಕಾರಣ ಮುಖ್ಯವಾಗಿ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದಿನದಂದು ಈ ಶಾಲೆಯಲ್ಲಿ ಭಾಗವಹಿಸೋಣ ಅಂತ ನನಗನ್ನಿಸಿತ್ತು. ನಾನು ಸಾಮಾನ್ಯವಾಗಿ ಅಂಥ ಸಂದರ್ಭದಲ್ಲಿ ಎಲ್ಲಾದರೂ ಒಂದು ಕಡೆ ಭಾಗವಹಿಸ್ತೇನೆ. ನಾನು ಸ್ವಾತಂತ್ರ್ಯೋತ್ಸವ, ಗಣರಾಜ್ಯೋತ್ಸವ, ಸಾವಿತ್ರಿಬಾಯಿ ಫುಲೆ ಜನ್ಮದಿನ, ಹಾಗೆಯೇ ಅಂಬೇಡ್ಕರ್ ದಿನ, ಗಾಂಧಿ ಜಯಂತಿ, ಇಂಥ ಕಡೆ ಯಾರೇ ಸಮಾರಂಭ ಕರೀದೇ ಇದ್ದಾಗಲೂ ಬೆಂಗಳೂರಿನಲ್ಲಿ ಯಾವುದಾದ್ರು ಶಾಲೆಗೋ ಎಲ್ಲಾದರೂ ಹೋಗಿ ಕೂತ್ಕೊಂಡು ಬರುವಂಥ ಅಭ್ಯಾಸ ಇದೆ. ಯಾವುದಾದ್ರೂ ಸಮಾರಂಭಕ್ಕೆ ಅತಿಥಿಯಾಗಿ ಅಲ್ಲ, ಸುಮ್ಮನೆ ಹೋಗಿ. ಹಾಗಾಗಿ ಇವತ್ತು ಶಿರಾದ ಈ ಒಂದು ಶಾಲೆಯಲ್ಲಿ ನಾನು ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದಿನದ ದಿವಸ ಭಾಗವಹಿಸ್ತಾ ಇರೋದು ನಿಜಕ್ಕೂ ಹೆಮ್ಮೆಯ ಸಂಗತಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಮೊದಲು ಕೃಷ್ಣಯ್ಯನವ್ರ ಬಗ್ಗೆ ಎರಡು ಮಾತು. ನಮ್ಮ ಮನೆಗೆ ಯಾಕೆ ಬರ್ತಿದ್ರೋ ಬರ್ಗೂರವರು ಅಂತ ಇಲ್ಲಿವರೆಗೂ ಗೊತ್ತಿಲ್ಲ ಅಂತ ರೂಪೇಶ್ ಕೃಷ್ಣಯ್ಯನವರು ಹೇಳ್ತಾ ಇದ್ರು. ಕೃಷ್ಣಯ್ಯನವ್ರಿಗೂ ನನಗೂ ರಾಜಕೀಯ ಸಂಬಂಧ ಅಲ್ಲ. ವಾಸ್ತವವಾಗಿ ಸ್ಥಿರದಲ್ಲಿರುವಂಥ ಅನೇಕರಿಗೆ ಗೊತ್ತಿದೆ, ಎಸ್.ಎನ್. ಕೃಷ್ಣಯ್ಯನವರು ರಾಜಕಾರಣಿ ನಿಜ, ಸಹಕಾರಿ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸಾಧನೆ ಮಾಡಿದವರು ನಿಜ. ಅದರ ಜೊತೆಗೆ ಅವರಿಗೆ ಶೈಕ್ಷಣಿಕ ಆಸಕ್ತಿ ಇತ್ತು, ಸಾಂಸ್ಕೃತಿಕ ಆಸಕ್ತಿ ಇತ್ತು. ಶಿರಾದಲ್ಲಿ ನಡೆಯತಕ್ಕಂಥ ಯಾವುದೇ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ, ಸಂಸ್ಕೃತಿಗೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳಲ್ಲಿ ಯಾವ ರಾಜಕಾರಣಿ ಬರ್ತಿದ್ರೋ ಬಿಡ್ತಿದ್ರೋ, ಆದ್ರೆ ಕೃಷ್ಣಯ್ಯನವರು ಅಲ್ಲಿ ಹಾಜರಾಗ್ತಾ ಇದ್ರು. ಆಮೇಲೆ ಇನ್ನೊಂದು ವಿಶೇಷ ಅಂತ ಅಂದ್ರೆ, ಇವತ್ತು ಜಾತಿ ಅನ್ನೋದು ಬಹಳ ಪ್ರಮುಖವಾದ ಪಾತ್ರ ವಹಿಸ್ತಿರೋ ಅಂತ ಸಂದರ್ಭದ ಒಳಗಡೆ ತಮ್ಮ ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಜನವೇ ಇಲ್ಲದೆ ಇರುವಂತ, ಇದ್ರೂ 4-5 ಮನೆ ಇರ್ಬೋದು, ಅಂತ ಕಡೆ ಅವರು ಇಷ್ಟೆಲ್ಲ ಸಾಧನೆಯನ್ನ ಮಾಡೋದಿದೆಯಲ್ಲ, ಅದು ವಿಶೇಷವಾದದ್ದೇನೆ. ಈ ಮಾತನ್ನ ನಾನು ಹೇಳುವಾಗ ಯಾವುದೇ ಜಾತಿಯನ್ನ ಹೀಗಳಿತಾನೂ ಇಲ್ಲ, ಯಾವುದೇ ಜಾತಿಯನ್ನ ಮೇಲಕ್ಕೆತ್ತಾನೂ ಇಲ್ಲ, ಯಾವುದೇ ಜಾತಿಯನ್ನ ಕೆಳಗಡೆ ಇಳಿಸ್ತಾನೂ ಇಲ್ಲ. ಆದರೆ ಈ ಸಮಾಜದಲ್ಲಿ, ರಾಜಕಾರಣದಲ್ಲಿ ಅದೆಲ್ಲ ಇದ್ದೇ ಇದೆ, ಅದು ನಿಮಗೆ ಗೊತ್ತಿದೆ. ಇಲ್ಲ ಅಂತ ಹೇಳಿದ್ರೆ ಅದು ಸುಳ್ಳು ಹೇಳಿದಾಗತ್ತೆ. ಅದರ ಮಧ್ಯೆ ಒಬ್ಬ ಮನುಷ್ಯ, ಇಲ್ಲಿ ಅಲ್ಪಸಂಖ್ಯಾತನಾಗಿರುವಂಥ ಒಬ್ಬ ಮನುಷ್ಯ ಅಷ್ಟು ಜನಪ್ರಿಯತೆಯನ್ನ ಗಳಿಸೋದು, ಚುನಾವಣೆಯಲ್ಲಿ ಗೆದ್ದಿಲ್ಲದೆ ಇರಬಹುದು, ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಸೋಲೋದಕ್ಕೆ ಜನಪ್ರಿಯತೆ ಒಂದೇ ಮಾನದಂಡ ಅಲ್ಲ, ಅನೇಕ ಮಾನದಂಡಗಳಿರುತ್ತವೆ. ಅದು ಬೇರೆನೇ ಚರ್ಚೆ. ಅದು ಚುನಾವಣೆಯಲ್ಲಿ ಗೆಲ್ಲೋದು ಸೋಲೋದು ಯಾಕಾಗತ್ತೆ ಅಂತ. ಆದ್ರೆ ಅಷ್ಟು ಜನಪ್ರಿಯ ಆಗೋದಿದೆಯಲ್ಲ, ಜನಗಳ ಪ್ರೀತಿ ಗಳಿಸೋದಿದೆಯಲ್ಲ, ಯುವಕರ ಪ್ರೀತಿ ಗಳಿಸೋದಿದೆಯಲ್ಲ, ಅದು ಬಹಳ ವಿಶೇಷವಾದ್ದು ಅಂದ್ಕೊಂಡಿದ್ದೇನೆ. ನನ್ನ ಅವರ ಮಧ್ಯೆ ಇದ್ದದ್ದು ಒಂದು ಸಾಂಸ್ಕೃತಿಕವಾಗಿರುವಂತ ಸಂಬಂಧ. ನಾನು ಈ ಸಿರಾಕ್ ಯಾವುದಾದ್ರು ಒಂದು ಸಮಾರಂಭಕ್ಕೆ ಬಂದರೆ, ಒಂದು ವೇಳೆ ಅವರು ಅತಿಥಿ ಅಲ್ಲದೇ ಇದ್ದಾಗ್ಲೂ ಬಂದು ಅವರು ಸಭಿಕರ ಮಧ್ಯೆ ಕೂತ್ಕೊಳ್ತಾ ಇದ್ರು. ಅಂತ ಸ್ನೇಹ ಸಂಬಂಧ ಇದ್ದದ್ರಿಂದ ನಾನು ಸಾಮಾನ್ಯ ಬರಗೂರ್ಗೆ ಹೋಗುವಂತ ಸಂದರ್ಭದಲ್ಲಿ ಅವರ ಮನೆಗೆ ಹೋಗ್ತಿದ್ದೆ, ಕಾಫಿ ಕುಡಿತಾ ಇದ್ದೆ, ಅಕಸ್ಮಾತ್ ಊಟ ಹಾಕಿದ್ರೆ ಊಟನೂ ಮಾಡ್ತಾ ಇದ್ದೆ. ಸೊ ಹೀಗೆ ಒಂದು ಸಂಬಂಧ ನನಗೂ ಅವ್ರಿಗೂ ಬೆಳೆದಿತ್ತು. ಆಮೇಲೆ ಸಹಕಾರ ರತ್ನ ಈಗಾಗಲೇ
ನಮ್ಮ ಶ್ರೀಮಾನ್ TB ಜಯಚಂದ್ರ ಅವರು ಹೇಳಿದರು, ಹಿಂದೆ ಬಹಳ ಕಡಿಮೆ ಜನಕ್ಕೆ ಕೊಡ್ತಾ ಇದ್ದಿದ್ದು. ಸಹಕಾರ ರತ್ನ ಅನ್ನೋದು ಸಹಕಾರಿ ಕ್ಷೇತ್ರದಲ್ಲಿರುವ ಅತ್ಯುನ್ನತ ಪ್ರಶಸ್ತಿ. ಅದು ಆ ಕಾಲದಲ್ಲಿ ವರ್ಷಕ್ಕೆ ಇಬ್ಬರಿಗೆ ಕೊಡ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಕೃಷ್ಣಯ್ಯನವರು ಸಹಕಾರ ರತ್ನ ಅನ್ನುವಂಥ ಪ್ರಶಸ್ತಿಯನ್ನ ಪಡೆದಂಥವರಾಗಿದ್ರು. ಹಾಗಾಗಿ ಕೃಷ್ಣಯ್ಯ ಯಾವತ್ತು ದೊಡ್ಡ ದೊಡ್ಡ ಅಧಿಕಾರಕ್ಕೆ ಆಸೆ ಪಡದೆ ಅವರು ತಮ್ಮದೇ ಆದಂತಹ ವಿಶೇಷವಾದಂತಹ ಶೈಕ್ಷಣಿಕ ಸಾಂಸ್ಕೃತಿಕ ಆಸಕ್ತಿಯನ್ನು ಇಟ್ಕೊಂಡು ಜನಪ್ರೀತಿಯನ್ನು ಗಳಿಸಿಕೊಂಡು ಯುವಕರ ಜೊತೆ ಬೆರೆತುಕೊಂಡು ಇದ್ರಲ್ಲ, ಅಂತ ಕೃಷ್ಣಯ್ಯನವರ ಸ್ಮರಣೆಯ ಕಾರಣಕ್ಕಾಗಿ ನಾವು ಬರೋದು ಅಗತ್ಯ ಮತ್ತು ಅದು ಅವರಿಗೆ ನಾನು ತೋರಿಸುವ ಗೌರವ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇನ್ನು ಎರಡನೇದು ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದಿನ. ಸಾವಿತ್ರಿಬಾಯಿ ಫುಲೆಯವರ ಹೆಸರನ್ನ ಇಲ್ಲಿರೋ ಮಕ್ಕಳು ಇವತ್ತು ಕೇಳ್ತಿದ್ದಾರೋ ಅಥವಾ ಹಿಂದೆ ಕೇಳಿದಾರೋ ಗೊತ್ತಿಲ್ಲ. ಆದರೆ ಈ ದೇಶದಲ್ಲಿ ಮಹಿಳೆಯರಿಗೆ ಶಿಕ್ಷಣವನ್ನು ಕೊಡೋದಕ್ಕೆ ಆರಂಭ ಮಾಡಿದಂತಹ ಮೊದಲ ಶಿಕ್ಷಕಿಯವರು ಸಾವಿತ್ರಿಬಾಯಿ ಫುಲೆ. ಎಷ್ಟು ಕಷ್ಟದಲ್ಲಿ ಕೊಟ್ಟರು ಅಂತ ಅಂದರೆ, ಅವರ ಗಂಡ ಇವರು ಸೇರಿ ಒಂದು ಸಂಸ್ಥೆ ಮಾಡಿಕೊಂಡಿದ್ರು. ಇವರು ಶಾಲೆಯಲ್ಲಿ ಮಹಿಳೆಯರು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡೋದಕ್ಕೆ ಹೋಗ್ತಾ ಇದ್ರೆ, ದಾರಿಯಲ್ಲಿ ಇವರು ಹೋಗ್ತಾ ಇರೋ ಸಂದರ್ಭದ ಒಳಗಡೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಆಕೆಯ ಸೀರೆ ಮೇಲೆ ಸಗಣಿ ಎಸಿತಾ ಇದ್ರು. ಆ ಸಗಣಿ ಎಸಿತಾ ಇದ್ದಾಗಲೂ ಅದನ್ನು ಸಹಿಸಿಕೊಂಡು ಶಾಲೆಗೆ ಹೋಗಿ ಆನಂತರ ಅಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ದವರು ಸಾವಿತ್ರಿಬಾಯಿ ಫುಲೆ. ಆಗ ಜ್ಯೋತಿಬಾ ಫುಲೆ ಹೇಳ್ತಾರೆ ಅವರ ಪತಿ, ಒಂದು ಕೆಲಸ ಮಾಡು, ಈ ಶಾಲೆಯಲ್ಲೇ ಒಂದು ಸೀರೆ ಇಟ್ಬಿಟ್ಟಿರು, ನೀನು ಬಂದ ಮೇಲೆ ಎಲ್ಲ ಸಗಣಿ ಆಗಿರುತ್ತಲ್ಲ ಅದನ್ನ ಬದಲಾಯಿಸಿಕೊಂಡು ನೀನು ಈ ಸೀರೆ ಉಟ್ಕೊಂಡು ಪಾಠ ಮಾಡು ಅಂತ ಹೇಳ್ತಾರೆ. ಅಂದ್ರೆ ಒಂದು ಕಾಲದಲ್ಲಿ ದೇಶದ ಹೆಣ್ಣು ಮಕ್ಕಳಿಗೆ ಅಕ್ಷರ ಕಲಿಸೋದಕ್ಕಾಗಿ ಅಷ್ಟು ಸಾಹಸ ಮಾಡಿದಂತಹ, ಅಷ್ಟು ಕಷ್ಟ ಅನುಭವಿಸಿದಂತಹ, ನಿಜವಾಗಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಬೇಕು ಅಂತ ಹೇಳಿದಂತ ಒಬ್ಬ ಮಹಾನ್ ಸಾಧಕಿ ಈ ದೇಶದಲ್ಲಿ ಯಾರಾದರೂ ಇದ್ರೆ ಮೊಟ್ಟ ಮೊದಲು ಹೆಸರು ಹೇಳಬೇಕಾಗಿರೋದು ನಾವು ಸಾವಿತ್ರಿಬಾಯಿ ಫುಲೆ ಅವರ ಹೆಸರನ್ನೇ. ಅದರ ಜೊತೆಗೆ ಇನ್ನೊಂದು ಹೆಸರನ್ನು ಜ್ಞಾಪಿಸ್ಕೊಳ್ಬೇಕು, ಫಾತಿಮಾ ಶೇಖ್ ಅಂತ ಹೇಳಿ. ಫಾತಿಮಾ ಶೇಖ್ ಅಂತಕ್ಕಂಥವರು ಸಾವಿತ್ರಿಬಾಯಿ ಫುಲೆಯವರ ಜೊತೆಯಲ್ಲಿ ಸೇರಿಕೊಂಡು ಶಿಕ್ಷಣವನ್ನು ಹೆಣ್ಣು ಮಕ್ಕಳಿಗೆ ಕಳಿಸ್ತಾರೆ. ಇದು ಬಹಳ ವಿಶೇಷವಾದ್ದು. ಇವತ್ತಿನ ಸಂದರ್ಭದಲ್ಲಂತೂ, ಈ ದೇಶದ ಇವತ್ತಿನ ಸಂದರ್ಭದಲ್ಲಂತೂ ಎಷ್ಟು ವಿಶೇಷವಾದ್ದು ಅಂದ್ರೆ, ಒಂದ್ ಕಡೆ ಸಾವಿತ್ರಿಬಾಯಿ ಫುಲೆ, ಇನ್ನೊಂದ್ ಕಡೆ ಫಾತಿಮಾ ಶೇಖ್, ಇಬ್ಬರು ಸೇರಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕಲಿಸಿದ್ರಲ್ಲ, ಅಂತ ಸೌಹಾರ್ದ, ಅಂತ ಸಾಮರಸ್ಯ, ಅಂತ ಸಹಿಷ್ಣುತೆ, ಅಂತ ಸಮಾನತೆ ಇವತ್ತು ದೇಶಕ್ಕೆ ಬೇಕಾಗಿದೆ. ಹಾಗಾಗಿ ಸಾವಿತ್ರಿಬಾಯಿ ಫುಲೆಯವರ ಜನ್ಮದಿನದ ಈ ಸಂದರ್ಭದ ಒಳಗಡೆ ನಾನು ಫಾತಿಮಾ ಶೇಖ್ ಅವರನ್ನು, ಅವರ ಜೊತೆಯಲ್ಲಿ ದುಡಿದಂತಹ ಫಾತಿಮಾ ಶೇಖ್ ಅವರನ್ನು ನಾನು ಜ್ಞಾಪಿಸ್ಕೊಳ್ತೇನೆ. ಮತ್ತು ಅವರು ಬಿತ್ತಿ ಬೆಳೆದಂತಹ ಈ ಶಿಕ್ಷಣದ ಸೌಹಾರ್ದತೆ ಇದೆಯಲ್ಲ, ಅದು ಈ ದೇಶಕ್ಕೆ ಮಾದರಿಯಾಗಲಿ ಅಂತ ನಾನು ಹಾರೈಸ್ತೇನೆ. ಅದಷ್ಟೇ ಅಲ್ಲ, ಈ ಶಿರಾದಲ್ಲಿ ಈಗ ಹೇಳ್ತೇನೆ, ಅದು ವಿಧಾನಸೌಧಕ್ಕೂ ತಲುಪಲ್ಲ, ಪಾರ್ಲಿಮೆಂಟ್ಗೂ ತಲುಪಲ್ಲ ಅಂತ ನನಗೆ ಗೊತ್ತಿದೆ. ಆದರೂ ಒಂದು ಮಾತನ್ನು ಇಲ್ಲಿ ಹೇಳ್ತೇನೆ, ಮತ್ತೆ ಹೇಳ್ತಾ ಹೋಗ್ತೇನೆ ಮುಂದೆ. ಈ ಜನವರಿ 3 ರಾಷ್ಟ್ರೀಯ ಮಹಿಳಾ ಶಿಕ್ಷಣ ಅಂತ ಘೋಷಣೆ ಮಾಡಬೇಕು ಸರ್ಕಾರ. ಇದು ಹೆಣ್ಣು ಮಕ್ಕಳ ಶಿಕ್ಷಣದ ದಿನ. ಹಾಗಾಗಿ ಅವರ ಜನ್ಮದಿನ ಇದೆಯಲ್ಲ, ಅದನ್ನ ರಾಷ್ಟ್ರೀಯ ಮಹಿಳಾ ಶಿಕ್ಷಣ ದಿನ ಅಂತ ಹೇಳಿ ಘೋಷಣೆ ಮಾಡಬೇಕು ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ ಮಾಡ್ಲಿಲ್ವಾ? ಹೆಂಗಿದ್ರು ರಾಜ್ಯ ಸರ್ಕಾರದ ಯಾವಾಗಲೂ ಸೆಟ್ ಹೊಡಿತಾನೆ ಇರ್ತಾರೆ ಕೇಂದ್ರ ಸರ್ಕಾರಕ್ಕೆ ಈಗಿರೋರು. ಕಡೆ ಪಕ್ಷ ರಾಜ್ಯದಲ್ಲಾದ್ರೂ ರಾಷ್ಟ್ರೀಯ ಅನ್ನೋ ಪದ ಬಿಟ್ಬಿಡಿ ನೀವು ಬೇಕಾದ್ರೆ. ಇದನ್ನ ಮಹಿಳಾ ಶಿಕ್ಷಣ ದಿನ ಅಂತ ಕಡೆ ಪಕ್ಷ ಮುಂದಿನ ವರ್ಷದಿಂದಲಾದ್ರೂ ಘೋಷಣೆ ಮಾಡಬೇಕು. ಈ ಮುಖಾಂತರವಾಗಿ ಮಹಿಳೆಯರಿಗೆ ಎಷ್ಟು ಮುಖ್ಯ ಶಿಕ್ಷಣ ಅನ್ನೋದನ್ನ ಸಾದರಪಡಿಸ್ಬೇಕು. ಸಾವಿತ್ರಿಬಾಯಿ ಫುಲೆ ಬಗ್ಗೆ ಮಾತಾಡಬೇಕು, ಫಾತಿಮಾ ಶೇಖ್ ಬಗ್ಗೆ ಮಾತಾಡಬೇಕು, ಮಹಿಳೆಯರ ಶಿಕ್ಷಣದ ಮಹತ್ವವನ್ನ ಹೇಳ್ತಾ ಹೋಗ್ಬೇಕು. ಅಂಥದ್ದೊಂದು ದಿನ ಬರಲಿ ಅಂತ ಹೇಳಿ ಮೊದಲ ಬಾರಿಗೆ ಶಿರಾದ ಈ ರಂಗನಾಥ ನಗರದ ಈ ಕಿರಿಯ ಶಾಲೆಯ ಒಳಗಡೆ ನಾನು ಒತ್ತಾಯ ಮಾಡೋದಕ್ಕೆ ಇಷ್ಟಪಡ್ತೇನೆ. ಇಷ್ಟನ್ನು ಹೇಳ್ತಾ, ಇಲ್ಲಿ ಚಿಕ್ಕ ಮಕ್ಕಳಿದ್ದಾರೆ. ನನಗೆ ಶಿಕ್ಷಣದ ವಿಷಯ ಬಂದಾಗೆಲ್ಲ ಬಹಳ ಮುಖ್ಯವಾಗಿ ಕಾಡಿಸೋದು ಏನು ಅಂತಂದ್ರೆ, ನಾನು ಇಲ್ಲೇ ಹತ್ರ, ಬಹುಶಃ ಸ್ವಪ್ನಟ್ಟಿ ಇಲ್ಲೇ ಹತ್ರ ಇರಬೇಕು ಅಂತ ಕಾಣಿಸುತ್ತೆ, ಹತ್ರ. ನಾನು ಪ್ರೌಢಶಾಲೆ ಪ್ರಥಮ ತರಗತಿಯಲ್ಲಿ ಇದ್ದಾಗ ಒಂದು 6 ತಿಂಗಳಿಲ್ಲೇ ಸ್ವಪ್ನಟ್ಟಿನಲ್ಲಿ ರೂಮ್ ಮಾಡ್ಕೊಂಡಿದ್ದೆ. ಆಗ ನಮಗೆಲ್ಲ ಹಾಸ್ಟೆಲ್ ಸೌಲಭ್ಯ ಇರಲಿಲ್ಲ. ನಾವೇ ಅನ್ನ ಮಾಡ್ಕೋಬೇಕು, ಮೆಣಸಿನ್ಕಾಯಿ ಕಿವಿಚ್ಕೋಬೇಕು, ಅದರಲ್ಲೇ ತಿನ್ನಬೇಕು. ಇಲ್ಲಿದ್ರೆ ಹಳೆ ಬಸ್ ಸ್ಟ್ಯಾಂಡಲ್ಲಿ ಒಂದು ಹೋಟ್ಲಿತ್ತು, ಆ ಹೋಟ್ಲಿಗೆ ಹೋಗ್ಬಿಟ್ಟು ಒಂದು 10 ಪೈಸೆ ಕೊಟ್ಬಿಟ್ಟು ಸಾರು ತಗೊಂಬರ್ಬೇಕು. ಈ ಥರ ತಿಂದುಕೊಂಡು ನಾನು ಓದ್ದವನು. ಹಾಗಾಗಿ ಈ ಪ್ರದೇಶದೊಳಗಡೆ ಸಹ ನಾನು ಒಂದಷ್ಟು ಕಾಲ ವಾಸ ಇದ್ದೆ ಅನ್ನುವಂಥ ನೆನಪು ನನಗೆ ಬರುತ್ತೆ. ಒಂದು. ಎರಡನೇದು, ಅಧಿಕೃತವಾಗಿ ನಾನು ಉದ್ಯೋಗ ಶುರು ಮಾಡಿದ್ದು
ಪ್ರೌಢಶಾಲೆ ವಿದ್ಯಾರ್ಥಿಯಾಗಿ. ಆದರೆ ಅನಧಿಕೃತವಾಗಿ ಪಾಠ ಮಾಡಿದ್ದು 1ನೇ ತರಗತಿಯಿಂದ PhD ವರೆಗೆ. ಅನಧಿಕೃತವಾಗಿ ಅಂತ ಯಾಕೆ ಹೇಳ್ತೇನೆ ಅಂದರೆ, ನಾನು MA ಓದೋದಕ್ಕೆ ಬೆಂಗಳೂರಿಗೆ ಹೋದ ಸಂದರ್ಭದಲ್ಲಿ ಅಲ್ಲಿನೂ ಒಂದು ಕಡೆ ಹೈಸ್ಕೂಲ್ಗೆ ಪಾರ್ಟ್ ಟೈಮ್ ಹೋಗಿ ಪಾಠ ಮಾಡ್ತಿದ್ದೆ ಹೊಟ್ಟೆಪಾಡಿಗಾಗಿ. ಪ್ರೈಮರಿ ಸ್ಕೂಲ್ ಹುಡುಗರಿಗೆ ಟ್ಯೂಷನ್ ಮಾಡ್ತಾ ಇದ್ದೆ. ಹೀಗಾಗಿ ನಾನು ಪ್ರೈಮರಿ ಸ್ಕೂಲ್ ಮಕ್ಕಳಿಗೂ ಪಾಠ ಮಾಡಿದ್ದೀನಿ, ಹೈಸ್ಕೂಲ್ ಮಕ್ಕಳಿಗೆ ಪಾಠ ಮಾಡಿದ್ದೀನಿ, PUC ಪಾಠ ಮಾಡಿದ್ದೀನಿ, ಪದವಿಗೆ ಪಾಠ ಮಾಡಿದ್ದೀನಿ, MA ಪಾಠ ಮಾಡಿದ್ದೀನಿ. ಒಂದರ್ಥದಲ್ಲಿ ಪೂರ್ಣ ಪ್ರಮಾಣದ ಮೇಷ್ಟ್ರು ನಾನು. ಪೂರ್ಣ ಪ್ರಮಾಣದ ಮೇಷ್ಟ್ರು ಅಂತಂದರೆ ನಿಜವಾಗೂ ಪಾಠ ಮಾಡಿದ್ದೀನಿ. ಯಾಕೆಂದರೆ ಮೇಷ್ಟ್ರುಗಳೆಲ್ಲ ಪಾಠ ಮಾಡ್ತಾರೆ ಅಂತ ಏನಿಲ್ಲ. ಹಾಗಾಗಿ ನಾನು ನಿಜವಾಗೂ ತರಗತಿ ತಗೊಂಡಿದ್ದೀನಿ. ಹೆಮ್ಮೆ ನನಗೆ. ಮೇಷ್ಟ್ರು ಅಂದಾಗ ನನಗೆ ಹೆಮ್ಮೆ ಅಂತ ನಾನು ಅನೇಕ ಸಂದರ್ಭದಲ್ಲಿ ನಾನು ಹೇಳ್ತಿದ್ದೀನಿ. ನಾನು KS ಮಾಡಿಕೊಂಡು ಅಧಿಕಾರಿಯಾಗಿ ಹೋಗ್ಬೇಕಾಗಿದ್ದಂಥವನು, ಅಧ್ಯಾಪಕ ಆದಮೇಲೆ, ಕಾಲೇಜ್ ಅಧ್ಯಾಪಕ ಆದಮೇಲೆ ಹೋಗ್ಬೇಕಾಗಿದ್ದವನು ಮಧ್ಯೆ ಕೈ ಬಿಟ್ಬಿಟ್ಟೆ. ಇಲ್ಲ, ನಾನು ಅಧ್ಯಾಪಕನಾಗೆ ಮುಂದುವರಿಬೇಕು, ಮೇಷ್ಟ್ರಾಗೇ ಇರಬೇಕು ಅಂತಿದ್ದವನು. ಹಾಗಾಗೇ ಈ ಶಿಕ್ಷಣ ಸಂಸ್ಥೆಗೆ ಬರುವಾಗ ನನಗೆ ಸಂತೋಷ ಆಗುತ್ತೆ. ನನ್ನ ಚಿಕ್ಕಂದಿನಲ್ಲಿ ಹೇಗಿತ್ತು, ಇಲ್ಲಿರೋ ಮಕ್ಕಳಿಗೆ ಇಷ್ಟಾದರೂ ಸೌಲಭ್ಯ ದೊರಕ್ತಿದೆ. ನಮ್ಮೂರಲ್ಲಿ ಬಹಳ ಹಳೆ ಶಾಲೆ ಇದೆ ಬರಗೂರಿನಲ್ಲಿ. ಸಣ್ಣ ಸಣ್ಣ ವಿಷಯಗಳಿಗೆ ನಾವು ಸಂಭ್ರಮ ಪಡ್ತಾ ಇದ್ವಿ. ನಾವು ಮೊದಲು ಬರಿತಾ ಇದ್ದದ್ದು ಸ್ಲೇಟಲ್ಲಿ, ಬಳಪದಲ್ಲಿ ಬರಿತಾ ಇದ್ವಿ. ಆ ನಂತರದಲ್ಲಿ ನಮಗೆ ಪೆನ್ಸಿಲಲ್ಲಿ ಬರೆಯೋಕೆ ಒಂದು ಪ್ರಮೋಷನ್ ಸಿಗ್ತಾ ಇತ್ತು. ಲೆಕ್ಚರರ್ ಆಗಿದ್ದ ರೀಡರ್ ಆದಂಗೆ ಒಂದು ಪ್ರಮೋಷನ್ನು. ಅದರಿಂದ ಪೆನ್ನಲ್ಲಿ ಬರೆಯೋಕ್ಕೆ, ಪೆನ್ಸಿಲಿಂದ ಪೆನ್ನಿಗೆ ಬಂದರೆ ಪ್ರೊಫೆಸರ್ ಆದಾಗೆ ನಮಗೆ. ಇವೆಲ್ಲ ಪ್ರಮೋಷನ್ನಿನ ಪದೋನ್ನತಿಯ ಬೇರೆ ಬೇರೆ ಹಂತಗಳು. ಈ ಪೆನ್ನಲ್ಲಿ ಬರೆಯೋ ಸಂದರ್ಭದಲ್ಲಿ ಇವತ್ತಿನ ಥರ ರೀಫಿಲ್ ಇರಲಿಲ್ಲ. ಈಗ ರೀಫಿಲ್ ಹೆಂಗೆ ಅಂತಂದರೆ ಯೂಸ್ ಆ್ಯಂಡ್ ಥ್ರೋ. ಅದು ಮನುಷ್ಯರು ಹಾಗೇನೇ. ಈಗ ಮನುಷ್ಯರನ್ನು ಸಮಾಜ ಹಾಗೆ ಮಾಡುತ್ತೆ, ಯೂಸ್ ಆ್ಯಂಡ್ ಥ್ರೋ ಮಾಡುತ್ತೆ. ಆದರೆ ರೀಫಿಲ್ ಆದರೆ ಈಗ ಬಳಸ್ತೀವಿ, ಎಸ್ತೀವಿ. ಆಗ ಪೆನ್ನಿನ ಸೀಸದ ಬುಡ್ಡಿ ಅಂತ ಕರಿತಿದ್ವಿ ನಾವು. ಅದರಲ್ಲಿ ಇಂಕ್ ಹಾಕ್ಕೊಳ್ತಿದ್ವಿ ಪೆನ್ನಿಗೆ. ಒಂದು ದಿವಸ ನಮ್ಮ ಮನೆ ಹಜಾರದಲ್ಲಿ ಕೂತ್ಕೊಂಡು ನಾನು ಇಂಕ್ ಹಾಕ್ಕೊಡ್ತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮ ಸ್ಕೂಲ್ ಹೆಡ್ ಮಾಸ್ಟರ್ ಬಂದ್ಬಿಟ್ರು. ಅವ್ರು ಬಂದಿದ್ದು ನಮ್ಮ ಮನೆ ಹತ್ರ ಬಂದಿದ್ದು ನೋಡಿ ಭಯ ಆಗ್ಬಿಟ್ಟು ಹಿಂಗೆ ಚೆಲ್ಕೊಂಡ್ಬಿಟ್ಟೆ. ಅದು ಮೈ ಮೇಲೆಲ್ಲ ಬಿದ್ದು ಬಿಡ್ತು ಇಂಕು. ಸಾಮಾನ್ಯವಾಗಿ ಮೈ ಮೇಲೆ ಬಿದ್ದರೆ ಏನು ಮಾಡ್ತಾರೆ, ಶರ್ಟ್ ಬನೀನು, ಆಗ ಶರ್ಟ್ ಅಂತ ಹೇಳಕ್ಕಾಗಲ್ಲ, ಈಗ ಶರ್ಟ್ ಹಾಕ್ತಿದ್ದೀವಿ ಅಷ್ಟೇ ನಾವು. ಬನೀನ್ ಇದೆಯಲ್ಲ, ಬನೀನನ್ನ ಬಿಚ್ಚಾಕ್ಬಿಟ್ಟು ನಾನು ಬೇರೆ ಅಂಗಿ ಹಾಕ್ಕೋಬೇಕು. ಆದ್ರೆ ನಾನೇನ್ ಮಾಡಿದೆ, ತಕ್ಷಣ ಅದು ನಮ್ಮ ಊರಿನ ಬೀದಿಲೆಲ್ಲ ಓಡಾಡಿದೆ. ಯಾಕೆ ಅಂದ್ರೆ ನಮ್ಮೂರ ಹುಡುಗ ಪೆನ್ನಲ್ಲಿ ಬರೀತಿದ್ದಾನೆ ಅಂತ ಎಲ್ರಿಗೂ ಗೊತ್ತಾಗ್ಲಿ ಅಂತ. ಅಂದ್ರೆ ಇಂಥವೆಲ್ಲ ನಮಗೆ ಸಂಭ್ರಮ ಕೊಡ್ತಾ ಇದ್ವು. ಈ ಸಣ್ಣ ಸಣ್ಣ ವಿಷಯಗಳಲ್ಲಿ ಸಂಭ್ರಮ ಪಡೋದಿದೆಯಲ್ಲ, ಅದನ್ನ ಮಕ್ಕಳಿಗೆ ಮೊದಲು ಕಲಿಸ್ಬೇಕು ನಾವು. ಅವ್ರು ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಸಂಭ್ರಮ ಪಡಬೇಕು, ಸಂತೋಷ ಪಡಬೇಕು. ಆಗ ಅವ್ರ ಮನಸ್ಸಿದೆಯಲ್ಲ ಹೂವಿನ ತರ ಮನಸ್ಸಾಗತ್ತೆ. ಆದ್ರೆ ಇವತ್ತು ಮುಳ್ಳಿನ ಮನಸ್ಸುಗಳನ್ನು ಜಾಸ್ತಿ ಮಾಡ್ತಿದೀವಿ ನಾವು. ಹೂವಿನ ಮನಸ್ಸುಗಳಿದಾವಲ್ಲ, ಅವು ಬಹಳ ಮುಖ್ಯವಾದಂಥವು ಅಂತ. ಇನ್ನೊಂದು, ಈಗ ಈ ಮೊರಾರ್ಜಿ ಶಾಲೆ ಬಗ್ಗೆ ಪ್ರಸ್ತಾಪ ಬಂತು. ಜಯಚಂದ್ರ ಅವರು ಮಾಡಿರುವಂಥ ಕೆಲಸಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ, ಇಲ್ಲ ಅಂತ ಹೇಳೋದಿಲ್ಲ ನಾನು. ಇಲ್ಲಿ ಶಿಕ್ಷಣಾಧಿಕಾರಿಗಳು ಅದೇ ಮಾತನ್ನೇ ಹೇಳ್ತಾ ಇದ್ರು, ಅದು ಬಹಳ ಚೆನ್ನಾಗಿದೆ, ನೋಡಿ ಬರಬೇಕು ಅಂತಾನ. ಆದರೆ ಸತ್ಯ ಹೇಳ್ತಿದ್ದೀನಿ, ಮೊರಾರ್ಜಿ ಶಾಲೆಗೆ ಹೋಗಿದ್ದಕ್ಕಿಂತ ಈ ಶಾಲೆಗೆ ಬಂದಿದ್ದೆ ನನಗೆ ಹೆಚ್ಚು ಸಂತೋಷ ಆಗಿದೆ. ಇದು ನೀವು ಎದುರುಗಡೆ ಇದ್ದೀರಿ ಅಂತ ನಾನು ಹೇಳ್ತಿಲ್ಲ. ನಾನು ಇಲ್ಲಿವರೆಗೆ ಅಂಥ ಶಾಲೆಗಳಿಗೆ ಭೇಟಿ ಕೊಟ್ಟಿಲ್ಲ ನಾನು. ಅದಕ್ಕೆ ಕಾರಣ ಇದೆ. ಒಂದ್ಸರಿ ಹೋಗಿ ನೋಡಿ ಬಂದ್ರೆ ತಪ್ಪಾಗೋದಿಲ್ಲ ಬಿಡಿ. ಆದರೆ ಏನು ಕಾರಣ ಅಂದರೆ, ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಶೈಕ್ಷಣಿಕ ಅಸಮಾನತೆ ಇದೆಯಲ್ಲ, ಅದನ್ನು ಹೋಗಲಾಡಿಸೋದಕ್ಕೆ ಯಾರು ಯೋಜನೆ ಹಾಕಿಲ್ಲ ಇಲ್ಲಿವರೆಗೆ. ಈ ಸರ್ಕಾರವನ್ನೂ ಒಳಗೊಂಡಂತೆ ಯಾವುದೇ ಸರ್ಕಾರಗಳು ಮೂಲಭೂತವಾಗಿ ಶೈಕ್ಷಣಿಕ ಸಮಾನತೆ ಬೇಕು, ಅದಕ್ಕಾಗಿ ನಾವೇನು ಮಾಡಬೇಕು ಅನ್ನೋದ್ರ ಬಗೆಗೆ ಒಂದು ಕ್ರಿಯಾ ಯೋಜನೆಯನ್ನ ಸಿದ್ಧ ಮಾಡಿಲ್ಲ. ಒಳ್ಳೆ ಶಾಲೆ ತೆಗೆದ್ರಿ ನಿಜ, ಮೊರಾರ್ಜಿ ಶಾಲೆ ತೆಗೆದ್ರಿ ನಿಜ. ಈ ಮಕ್ಕಳು ಯಾಕೆ ಮೊರಾರ್ಜಿ ಶಾಲೆಯಲ್ಲಿ ಓದಬಾರದು? ಈ ಮಕ್ಕಳಿಗೂ ಆ ಸೌಲಭ್ಯ ಯಾಕೆ ಸಿಕ್ಕಬಾರದು? ಹಾಗಾದ್ರೆ ಇಲ್ಲಿರುವ ಮಕ್ಕಳಿಗೆ ಇಷ್ಟು ಸೌಲಭ್ಯ, ಕೆಲವು ಮಕ್ಕಳಿಗೆ ಮಾತ್ರ ಅಷ್ಟು ಸೌಲಭ್ಯ ಅಂದ್ರೆ ಅದು ಅಸಮಾನತೆ ಅಲ್ವಾ? ಅಂದ್ರೆ ಸರ್ಕಾರವೇ ನಡೆಸ್ತಾ ಇರತಕ್ಕಂತಹ ಶಿಕ್ಷಣ ಸಂಸ್ಥೆಗಳಲ್ಲಿ, ಸರ್ಕಾರವೇ ಬಿಡಿ, ಖಾಸಗಿಯವರಿಗೆ ಮತ್ತು ಸರ್ಕಾರಿ ಶಾಲೆಗಳ ನಡುವೆ ಬಹಳಷ್ಟು ವ್ಯತ್ಯಾಸ ಇದೆ. ಆಗ ನೋಡಿದ್ರೆ ನಿಜ ಹೇಳೋದಾದ್ರೆ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ಅಧ್ಯಾಪಕರು ಇರೋದು. ಆದ್ರೂ ಒಂದು ಭ್ರಮೆ ಇದೆ, ಖಾಸಗಿ ಶಾಲೆಗಳಲ್ಲಿ ಬಹಳ ಒಳ್ಳೆ ಅಧ್ಯಾಪಕರು ಇರ್ತಾರೆ ಅನ್ನೋ ಭ್ರಮೆ ಇದೆ. ಕೆಲವರು ಒಳ್ಳೆ ಅಧ್ಯಾಪಕರು ಇರಬಹುದು, ಆದ್ರೆ ಅವ್ರ ಬಿಲ್ಡಿಂಗ್ಗಳು ಚೆನ್ನಾಗಿವೆ, ಮೂಲ ಸೌಕರ್ಯ ಚೆನ್ನಾಗಿದೆ, ಮಧ್ಯೆ ಪೋಷಕರನ್ನು ಕರೀತಾರೆ, ಅವ್ರ ಜೊತೆ ಸಂವಾದ ನಡೆಸ್ತಾರೆ. ಈ ರೀತಿ ಮಾಡೋದ್ರ ಮುಖಾಂತರವಾಗಿ ಅವರದೇ ರೀತಿಯ ಒಂದು ಶಿಕ್ಷಣ ಪದ್ಧತಿಯನ್ನ, ವ್ಯವಸ್ಥೆಯನ್ನು ರೂಪಿಸಿಕೊಂಡಿದ್ದಾರೆ. ಖಾಸಗಿಯವರಿಗೆ ಮತ್ತು ಸರ್ಕಾರಿ
ಶಿಕ್ಷಣ ಸಂಸ್ಥೆಗಳಿಗೆ ಒಂದು ಅಂತರ ಇದೆ, ಅಸಮಾನತೆ ಇದೆ. ಹೋಗ್ಲಿ, ಸರ್ಕಾರ ನಡೆಸ್ತಾ ಇರುವಂತ ಸಂಸ್ಥೆಗಳಿಗೆ ಅಸಮಾನತೆ ಇದೆಯಲ್ಲ, ಕೆಲವನ್ನ ವಿಶೇಷ ಶಾಲೆಗಳು ಅಂತ ಮಾಡಿ ಅಲ್ಲಿ ಕೆಲವು ಸಾವಿರ ಜನ ಮಾತ್ರ ಓದ್ತಿರ್ತಾರೆ. ಆದ್ರೆ ಲಕ್ಷಾಂತರ ಜನ ಓದುವ ಶಾಲೆಗಳಿದಾವಲ್ಲ, ಅದರ ಗುಣಮಟ್ಟ ನೀವು ಯಾವಾಗ ಹೆಚ್ಚಿಸೋದು? ಈ ಲಕ್ಷಾಂತರ ಜನ ಓದೋ ಮಕ್ಕಳಿದಾರಲ್ಲ, ಇವರು ಹೀಗೆ ಇರಬೇಕು. ಕೆಲವು ವಿಶೇಷ ಶಾಲೆಗಳಲ್ಲಿ ಸೌಲಭ್ಯ ಇರುತ್ತೆ. ನನ್ನ ಪ್ರಶ್ನೆ ಮತ್ತು ಒತ್ತಾಯ ಏನಂದ್ರೆ, ಯಾವುದನ್ನ ವಿಶೇಷ ಶಾಲೆಗಳು ಅಂತ ಹೇಳಿ ನೀವು ಹೆಮ್ಮೆ ಪಡ್ತಾ ಇದ್ದೀರೋ ಸರ್ಕಾರದವರು, ಎಲ್ಲ ಶಾಲೆಗಳು ಅದೇ ಮೂಲ ಸೌಕರ್ಯವನ್ನ ಪಡಿಬೇಕು, ಅದೇ ಗುಣಮಟ್ಟವನ್ನ ಪಡಿಬೇಕು, ಅದೇ ರೀತಿ ಅಧ್ಯಾಪಕರು ಇರಬೇಕು. ಹಾಗೆ ಮಾಡಿದ್ರೆ ನೀವು ಶಿಕ್ಷಣ ಪ್ರೇಮಿಗಳು ಅಂತ ಕರಿತೇನೆ. ಆದರೆ ಸ್ವಾತಂತ್ರ್ಯ ಬಂದಾಗಿನಿಂದ ಹಿಡಿದು ಇಲ್ಲಿಯವರೆಗೆ ಈ ದೇಶದ ಒಳಗಡೆ ಶೈಕ್ಷಣಿಕ ಸಮಾನತೆಯನ್ನು ಕುರಿತು ಯೋಚನೆ ಮಾಡಿದವರು ಕಡಿಮೆ. ಏನು ಯೋಚನೆ ಮಾಡ್ತಾರೆ? ಪ್ರೈಮರಿ ಶಾಲೆ 4 ಇರಬೇಕಾ, 5 ಇರಬೇಕಾ? ತಳಹದಿ ಅಂತ 4 ವರ್ಷ ಮಾಡೋಣ, ಡಿಗ್ರಿ 4 ವರ್ಷ ಮಾಡೋಣ, 3 ವರ್ಷ ಮಾಡೋಣ, PG 4 ವರ್ಷ ಮಾಡೋಣ, 3 ವರ್ಷ ಮಾಡೋಣ. ಈ ವರ್ಷಗಳನ್ನು ಲೆಕ್ಕ ಹಾಕ್ತಾ ಕೂತಿರೋ ಲೆಕ್ಕಾಚಾರಿಗಳಿದ್ದಾರೆ ಹೊರತು ಶಿಕ್ಷಣಾಚಾರಿಗಳು ಯಾರೂ ಇಲ್ಲ ನಮ್ಮ ದೇಶದಲ್ಲಿ. ಆದರೆ ಶಿಕ್ಷಣ ತಜ್ಞರ ಜಾಗವನ್ನು ಶಿಕ್ಷಣೋದ್ಯಮಿಗಳು ಆಕ್ರಮಿಸ್ಕೊಂಡಿದ್ದಾರೆ. ಶಿಕ್ಷಣೋದ್ಯಮಿಗಳು ಇವತ್ತಿರೋದು ಬಂಡವಾಳ ಹೂಡೋದು, ಬಂಡವಾಳದಲ್ಲಿ ಲಾಭ ಗಳಿಸೋದು. ಇಂಥ ಸಂದರ್ಭದಲ್ಲಿ ನಿಜವಾಗಿ ಕಾಳಜಿರ್ಬೇಕಾಗಿರೋದು, ಯಾರಿಗಾದ್ರೂ ಮಕ್ಕಳ ಬಗ್ಗೆ ಯಾರಿಗಾದ್ರೂ ನಿಜವಾಗಿ ಯೋಚನೆ ಇದ್ದರೆ ನಮಗೆ ಕಡೇ ಪಕ್ಷ ಸಮಾನ ಶಾಲಾ ಶಿಕ್ಷಣವನ್ನು ತರಬೇಕು. ಕಡೇ ಪಕ್ಷ ಪ್ರೌಢಶಾಲೆಯವರೆಗೆ ಒಂದೇ ರೀತಿಯ ಶಿಕ್ಷಣವನ್ನು, ಒಂದೇ ರೀತಿಯ ಮೂಲ ಸೌಕರ್ಯಗಳನ್ನು, ಒಂದೇ ರೀತಿಯ ಗುಣಮಟ್ಟವನ್ನು, ಒಂದೇ ರೀತಿಯಲ್ಲಿ ಅಧ್ಯಾಪಕರನ್ನು ಕೊಡುವಂಥದ್ದು ಬಂದರೆ ಆಗ ನಿಜವಾಗಿ ನಮ್ಮ ಶಿಕ್ಷಣದಲ್ಲಿ ಅಭಿವೃದ್ಧಿಯಾಗಿದೆ ಅಂತ ನಾನು ಭಾವಿಸ್ತೇನೆ. ಕಡೆ ಪಕ್ಷ ಈಗೇನೋ ಹೊಸ ಶಿಕ್ಷಣ ನೀತಿಯೊಂದನ್ನು ಮಾಡೋದಕ್ಕೆ ಒಂದು ಸಮಿತಿಯನ್ನು ಸರ್ಕಾರ ರಚಿಸಿದೆ. ಅವರ ಇದನ್ನು ಗಮನಿಸಬೇಕು. ಶೈಕ್ಷಣಿಕ ಸಮಾನತೆ ಇದೆಯಲ್ಲ, ಸಮಾನ ಶಾಲಾ ಶಿಕ್ಷಣ ಇದೆಯಲ್ಲ, ಇದು ಬಹಳ ಮುಖ್ಯವಾದದ್ದು ಅಂತ ಗಮನಿಸಿ. ಇಲ್ಲದಿದ್ರೆ ಈ ದೇಶದಲ್ಲಿರೋ ಲಕ್ಷಾಂತರ ವಿದ್ಯಾರ್ಥಿಗಳಲ್ಲಿ ಕೆಲವು ಸಾವಿರ ಜನಕ್ಕೆ ಮಾತ್ರ ಒಳ್ಳೆಯದನ್ನು ಕೊಟ್ಟು ಇನ್ನು ಲಕ್ಷಾಂತರ ಜನಕ್ಕೆ ಒಳ್ಳೆಯದನ್ನು ಕೊಡದೇ ಇರೋದಿದೆಯಲ್ಲ, ಇದು ಅನ್ಯಾಯ ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ. ಅಂಥ ಅನ್ಯಾಯವನ್ನು ಮಾಡಬಾರ್ದು. ಶಿಕ್ಷಣ ಕ್ಷೇತ್ರದ ಒಳಗಡೆ ಎಲ್ರಿಗೂ ಒಂದು ರೀತಿ ಸಮಾನ ಶಿಕ್ಷಣ, ನಾನು ಕಡೆ ಪಕ್ಷ ಶಾಲಾ ಶಿಕ್ಷಣ ಸಮಾನವಾಗಿರ್ಬೇಕು. ಇದನ್ನೇ ನಾನು ಇತ್ತೀಚೆಗೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಬರೆದೆ. ಗ್ಯಾರಂಟಿ ಪಟ್ಟಿಗೆ ಸೇರಿಸಿ ಶಿಕ್ಷಣ ಅಂತ ಅನೇಕ ಗ್ಯಾರಂಟಿಗಳನ್ನು ಸರ್ಕಾರ ಕೊಟ್ಟಿದೆ. ಅದರ ಬಗ್ಗೆ ನನ್ನ ಭಿನ್ನಾಭಿಪ್ರಾಯ ಇಲ್ಲ. ಬಡವರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದೇ ನನ್ನ ಅಭಿಪ್ರಾಯ. ಅದರಿಂದ ಆರ್ಥಿಕ ದಿವಾಳಿನೂ ಆಗಲ್ಲ, ಏನೂ ಅಲ್ಲ. ನಾನು ಒಂದಷ್ಟು ಅಧ್ಯಯನ ಮಾಡಿರೋರು, ಅದು ಬೇರೆಯೇ ಚರ್ಚೆ ಅದು. ಆದರೆ ನೀವು ಶಿಕ್ಷಣವನ್ನು ಗ್ಯಾರಂಟಿ ಮಾಡದೆ ಹೋದರೆ ಹೇಗೆ? ಶಿಕ್ಷಣಕ್ಕೆ ಬಂದು ನೀವು ಅಧಿಕಾರದಲ್ಲಿರುವಷ್ಟು ವರ್ಷದಲ್ಲಿ ಒಂದು ಕ್ರಿಯಾ ಯೋಜನೆ ಮಾಡಿ. ಒಂದೇ ದಿನ ಮಾಡಬೇಕಾಗಿಲ್ಲ, 1 ವರ್ಷದಲ್ಲೇ ಮಾಡಬೇಕಾಗಿಲ್ಲ. ಇರುವಷ್ಟು ವರ್ಷವನ್ನು 4 ವರ್ಷಕ್ಕೆ ಒಂದು ಕ್ರಿಯಾ ಯೋಜನೆ ಮಾಡಿ ಅಧಿಕಾರ ಮುಗಿಯೋದ್ರೊಳಗಡೆ ಸಮಾನ ಶಾಲಾ ಶಿಕ್ಷಣವನ್ನು ತರೋದಕ್ಕೆ ಪ್ರಯತ್ನ ಮಾಡಿದರೆ ಈ ಮಕ್ಕಳು ಸಹ ಮುರಾರ್ಜಿ ಶಾಲೆದೇನು ಹೇಳ್ತಿದ್ದೀರಿ ನೀವು ಹೆಮ್ಮೆಯಿಂದ, ಆ ಮಟ್ಟದಲ್ಲೇ ಶಿಕ್ಷಣವನ್ನು ಪಡಿತಾ ಹೋಗ್ತಾರೆ. ಒಂದು ಕಡೆ ಅಂಬೇಡ್ಕರ್ ಶಾಲೆ ಇದೆ, ಮುರಾರ್ಜಿ ಶಾಲೆ ಇದೆ, ರಾಣಿ ಚೆನ್ನಮ್ಮ ಶಾಲೆ ಇದೆ, ಕೇಂದ್ರ ಸರ್ಕಾರ ನಡೆಸ್ತಿರೋ ನವೋದಯ ಇದೆ. ಈಗ ಎಷ್ಟು ಥರ ಮಾದರಿ ಕೊಡ್ತೀರಿ ಶಾಲೆಗೆ? ಅಂದರೆ ಹಸು ಮಕ್ಕಳು, ಹೂವಿನಂಥ ಮನಸ್ಸಿರೋ ಮಕ್ಕಳಲ್ಲಿ ಅಸಮಾನತೆ ಹುಟ್ಟಿಸೋದನ್ನ ನಿಜವಾದ ಶಿಕ್ಷಣ ಪದ್ಧತಿ ಅಂತ ನಾನು ಖಂಡಿತ ಕರೆಯೋದಿಲ್ಲ. ನಾನು ಹಸುಗೂಸುಗಳಿದಾವಲ್ಲ, ಹೂವಿನಂಥ ಮನಸ್ಸಿರೋ ಮಕ್ಕಳು ಇದಾವಲ್ಲ, ನಾವು ಇಲ್ಲೆಲ್ಲೋ ಕಲಿತಿದ್ದೀವಿ ಅಂತ ಕೀಳರಿಮೆ ಮೂಡಬಾರದು ಇವರಿಗೆ. ಕೀಳರೆ ಕಾಲೇಜ್ ಶಿಕ್ಷಣ ಬೇರೆ, ಅದೇ ಬೇರೆ ಚರ್ಚೆ. ಕೀಳರಿಮೆ ಮೂಡದೇ ಇರೋದು ನೋಡ್ಕೋಬೇಕು ಅನ್ನೋದಾದರೆ ಸಮಾನ ಶಾಲಾ ಶಿಕ್ಷಣ ತರಬೇಕು ಅನ್ನೋವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಕೃಷ್ಣಯ್ಯನವರ ಮಗ ರೂಪೇಶ್ ಕೃಷ್ಣಯ್ಯನವರು ಇಲ್ಲೊಂದು ಕಮಾನನ್ನು ನಿರ್ಮಾಣ ಮಾಡೋದ್ರ ಮುಖಾಂತರವಾಗಿ ಹೊರಗಡೆ ಅಂದ ಚೆನ್ನಾಗಿ ಕಾಣಂಗೆ ಮಾಡಿದ್ದಾರೆ. ಇಲ್ಲಿರುವಂಥ ನಮ್ಮ ಶಿಕ್ಷಣಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಶಾಲೆ ಬಗ್ಗೆ ಹೆಮ್ಮೆಯಿಂದ ಮಾತಾಡಿದ್ದಾರೆ. ನಿಜವಾಗೂ ಈ ಶಾಲೆ ಒಳ್ಳೆ ಶಿಕ್ಷಣವನ್ನು ಕೊಡ್ತಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅಲ್ಲಿ ಯಾರೋ ಒಬ್ಬರು ಮೇಡಮ್ನವ್ರು ತಂದುಕೊಡಿ ಅಂತಲೂ ಕೂಗಿದ್ರು. ಅಗತ್ಯ ಇದ್ದರೆ ಅದನ್ನೂ ಕೊಡ್ತಾರೆ ನಮ್ಮ ಶಿಕ್ಷಣಾಧಿಕಾರಿಗಳು ಅಂತ ಭಾವಿಸ್ತಾ, ಇಲ್ಲಿರುವ ಮಕ್ಕಳು ಒಳ್ಳೆ ಶಿಕ್ಷಣವಂತರಾಗಲಿ, ಒಳ್ಳೊಳ್ಳೆ ಸ್ಥಾನಗಳಿಗೆ ಹೋಗಲಿ, ಒಳ್ಳೆ ವಿವೇಕ ಮತ್ತು ಜ್ಞಾನ ಬರಲಿ, ಅವರಿಗೆ ಅಧ್ಯಾಪಕರೆಲ್ಲ ಚೆನ್ನಾಗಿ ಕಲಿಸ್ಲಿ ಅಂತ ಹಾರೈಸ್ತಾ, ಈ ಸಂದರ್ಭದಲ್ಲಿ ಭಾಗವಹಿಸುವಂಥ ಅವಕಾಶವನ್ನು ಕೊಟ್ಟಂಥ ಎಲ್ಲ ಸ್ನೇಹಿತರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ.